ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೋಟರಿಂಗ್ ಕನ್ನಡ. ಗೈಸ್, ನೀವು ಇದನ್ನು ಇಲ್ಲಿ ಪೇಮೆಂಟ್ ಪ್ರೂಫ್ ನೋಡಿರಿ. ನಾನು ಯಾವ ರೀತಿ ಅರ್ನಿಂಗ್ ಮಾಡಿದ್ದೀನೋ ನೀವು ಕೂಡ ಅದೇ ರೀತಿ ಅರ್ನಿಂಗ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ವೀಡಿಯೋ ಎಂಡ್ವರೆಗೂ ನೋಡಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಗೈಸ್, ಟುಡೇ ಟಾಪಿಕಲ್ಲಿ ಬಂದುಬಿಟ್ಟು ಜಸ್ಟ್ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿ ಮನಿ ಅನ್ನೋದು ಅರ್ನಿಂಗ್ ಮಾಡಿ. ಟುಡೇ ವೀಡಿಯೋದಲ್ಲಿ ಬಂದುಬಿಟ್ಟು 3 ಲೂಟ್ ಅನ್ನೋದು ಕೊಟ್ಟಿರ್ತೀನಿ. ಒಂದು ಲೂಡ್ಗೆ 8 ರೂಪೀಸ್ ಬರುತ್ತೆ, ಅಂದರೆ 1 ಜಿಮೇಲ್ಗೆ 8 ರೂಪೀಸ್, 3ಗೆ 24 ಆಯಿತು. 10 ಜಿಮೇಲ್ ಏನಾದರೂ ಇದ್ದರೆ ನಿಮ್ಮ ಹತ್ರ 240 ರೂಪೀಸ್ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಯಾವ ರೀತಿ ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಡೆದು ಗೈಸ್, ಶುರು ಮಾಡೋಣ. ಓಕೆ ಗೈಸ್, ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಕರ್ಕೊಂಡೋಗುತ್ತೆ. ಅಲ್ಲೇನು ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ಅನ್ನೋದು ನೀವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಓಪನ್ ಮಾಡೋಕ್ಕೆ ಏನು ಹೋಗಬೇಡ್ರಿ. ಇದಕ್ಕೆ 5 ಸ್ಟಾರ್ ರೇಟಿಂಗ್ ಕೊಟ್ಟು ಒಂದು ಒಳ್ಳೆ ಕಾಮೆಂಟ್ ಅನ್ನೋದು ಕೊಟ್ಟು ಸ್ಕ್ರೀನ್ಶಾಟ್ ತಗೋಬೇಕು. ಅದಾದಮೇಲೆ ಅದೇ ಲಿಂಕ್ ಕೆಳಗಡೆ ನಾನು ಒಂದು ಗೂಗಲ್ ಫಾರಮ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಯಾವ ರೀತಿ ಫಿಲ್ ಮಾಡೋದಂತ ನಾನು ಮುಂದೆ ತೋರಿಸ್ತೀನಿ. ಗೈಸ್, ಇವಾಗ ಏನು ಮಾಡಬೇಕಂದ್ರೆ ಓಪನ್ ಮಾಡೋಕ್ಕೆ ಏನು ಹೋಗಬೇಡ್ರಿ. ಇಲ್ಲಿ ಲಾಸ್ಟ್ ಸ್ಟಾರ್ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೀವು ಇಲ್ಲಿಗೆ ಒಳ್ಳೆ ಕಮೆಂಟ್ ಅನ್ನೋದು ಮಾಡಿ ಮೇಲೆ ಪೋಸ್ಟ್ ಆಯ್ತಲ್ವಾ, ಅಲ್ಲಿ ಮೇಲೆ ಪೋಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಗೈಸ್, ನೀವು ಕಮೆಂಟ್ ಮಾಡ್ತೀರಲ್ವ, ಲಾಸ್ಟ್ ವರ್ಡ್ ಇರುತ್ತಲ್ಲ, ಅಲ್ಲಿ ಒಂದು 3 ಟೈಮ್ ಹಿಂಗೆ ಈ ಥರ ಪುಲಿ ಸ್ಟಾಪ್ ಅನ್ನೋದು ಕೊಡ್ರಿ. ಅವಾಗಲೇ ನಿಮಗೆ ಇದು ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಜಸ್ಟ್ ಮೇಲೆ ಪೋಸ್ಟ್ ಆಯ್ತಲ್ಲ, ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಡನ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇನ್ಸ್ಟಾಲ್ ಮಾಡಿ ಸ್ಕ್ರೀನ್ಶಾಟ್ ತೆಗಿತೀರಲ್ಲ, ಇನ್ಸ್ಟಾಲ್ ಮಾಡಿರೋದು ಕಾಣಿಸ್ಬೇಕು. ಅದೇ ರೀತಿ ನಾನು ಕಮೆಂಟ್ ಮಾಡಿದ್ದೀನಿ, ಅದು ಕಾಣಿಸ್ಬೇಕು. ಈ ರೀತಿ ಈ ಸ್ಕ್ರೀನ್ಶಾಟ್ ಅನ್ನೋದು ತಗೊಳ್ಳಿ. ಮತ್ತು ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಗೂಗಲ್ ಫಾರಮ್ಗೆ ರೀಡೈರೆಕ್ಟ್ ಆಗುತ್ತೆ. ಗೈಸ್, ಗೂಗಲ್ ಫಾರ್ಮ್ ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೋಡ್ಕೋದು ಈ ಅಪ್ಲಿಕೇಶನ್ ಆ ಅಪ್ಲಿಕೇಶನ್ದು ಅದರದ್ದೇ ಗೂಗಲ್ ಫಾರಮ್ ಅನ್ನೋದು ಇರಬೇಕು. ಇಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗಿರೋದು ಫೈಲ್ ಅನ್ನೋದು ಅಲ್ಲಿ ಹಾಕಬೇಕು. ಇಲ್ಲಿ ಯು ಪಿ ಐ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ವಿತಿನ್ 24 ಅವರ್ಸ್ ಒಳಗಡೆ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ರಿಸೀವ್ ಆಗುತ್ತೆ. ಗೈಸ್, ಇಲ್ಲಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನೋಡ್ಕೋದು ಅವರೇ ಮೆನ್ಷನ್ ಮಾಡಿ ಕೊಡ್ತಾರೆ ವಿತಿನ್ 48 ಅವರ್ಸ್ ಟು 72 ಅವರ್ಸ್. ನಾನು ಇದು ಅವಾಗಲೇ ಒಂದು ಟ್ರಿಕ್ ಮಾಡಿದ್ದೀನಿ. ನನಗೆ ಸಕ್ಸಸ್ಫುಲ್ಲಾಗಿ 8 ರೂಪೀಸ್ ರಿಸೀವ್ ಆಗೈತೆ. ಇವಾಗ ನಾನು ಪೇಮೆಂಟ್ ಪ್ರೂಫನ್ನು ತೋರಿಸ್ತೀನಿ ನೋಡಿರಿ. ಗೈಸ್, ನೋಡ್ಕೋಬೋದು ಓಪನ್ ಮನಿಯಿಂದ ನನಗೆ 8 ರೂಪೀಸ್ ಅನ್ನೋ ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗೈತೆ. ಇವಾಗ ನಾನು ಏನು ಮಾಡಿದೆ ಅಂದರೆ ಇದು 3 ಅಪ್ಲಿಕೇಶನ್ ಈ ಥರ ಇರೋದು. ನಾನು ಒಂದು ಅಪ್ಲಿಕೇಶನ್ ಮಾಡಿದೆ, ಇನ್ನು 2 ಅಪ್ಲಿಕೇಶನ್ ಸೇಮ್ ಇದೇ ಥರ ಮಾಡಬೇಕು. ಅದು ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ ನೋಡಿರಿ. ಗೈಸ್, ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗೋದ್ರೆ ನೋಡ್ಬೋದು. ಅಂದರೆ ಡೈಲಿ ಲಿಮಿಟ್ ಇರುತ್ತೆ. ಟುಡೇ ಲಿಮಿಟ್ ಇಸ್ ಓವರ್ ಅಂದರೆ ನಾಳೆ ಬೆಳಿಗ್ಗೆನೇ ಬಂದು ಮಾಡಿರಿ. ಸಕ್ಸಸ್ಫುಲ್ಲಾಗಿ ನಾನು ಫಸ್ಟ್ ಆಫರ್ ಯಾವ ರೀತಿ ಮಾಡ್ದೋ ಅದೇ ರೀತಿ ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಆಫರು ಮಾಡಿರಿ. ಫಸ್ಟ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡೋಕ್ಕೆ ಹೋಗಬೇಡ್ರಿ. 5 ಸ್ಟಾರ್ ಅಂದರೆ ರೇಟಿಂಗ್ ಕೊಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಮತ್ತು ಗೂಗಲ್ ಫಾರಮ್ ಫಿಲ್ ಮಾಡಿರಿ. ಒಂದು UPI ID ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡನ್. ವಿತಿನ್ 24 ಟು 72 ಅವರ್ಸ್ ಒಳಗಡೆ 8 ರೂಪೀಸ್ ಅನ್ನೋ ಇನ್ಸ್ಟೆಂಟಾಗಿ ರಿಸೀವ್ ಆಗುತ್ತೆ. ಗೈಸ್, ಇಲ್ಲಿ ನೋಡ್ಕೊಂಡು ಥರ್ಡ್ ಲೂಟು ನಮಗೆ ಇಲ್ಲಿ ಫಿನಿಶ್ ಆಗೋಗೈತೆ. ಲೂಟ್ ಅನ್ನೋದು ಓವರ್ ಆಗೈತೆ. ಮತ್ತು ಟುಮಾರೋ ಬರುತ್ತೆ, ಅಂದರೆ ಡೈಲಿ 50 to 100 ಇರುತ್ತೆ. ಟುಡೇ ಲಿಮಿಟ್ ಆಗೈತೆ. ಟುಮಾರೋ ಬಂದು ಮಾಡಿರಿ. ಮತ್ತು ರೀಡೈರೆಕ್ಟ್ ಪ್ಲೇಸ್ಟೋರ್ಗೆ ಆಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಕೊಟ್ಟು ಡಾಟ್ ಲಾಸ್ಟ್ಗೆ 3 ಟೈಮ್ ಕೊಡ್ರಿ. ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಫಾರ್ಮ್ಗೆ ಫಿಲ್ ಮಾಡಿ ಅಷ್ಟೇ. ಗೈಸ್, ಸಕ್ಸಸ್ಫುಲ್ಲಾಗಿ 8 ರೂಪೀಸ್ ಅನ್ನೋದು ರಿಸೀವ್ ಆಗುತ್ತೆ. 3 ಅಪ್ಲಿಕೇಶನ್ ಆಯ್ತಲ್ವಾ, 3 ಅಪ್ಲಿಕೇಶನ್ದು 8 ರೂಪೀಸ್ ಅನ್ನೋದು ಇನ್ಸ್ಟೆಂಟಾಗಿ ರಿಸೀವ್ ಆಗುತ್ತೆ. ಗೈಸ್, ಇಲ್ಲಿ ನೋಡ್ಬೋದು ಸೆಕೆಂಡ್ ಆಫರ್ದು 8 ರೂಪೀಸ್ ಮತ್ತೆ ನನಗೆ ರಿಸೀವ್ ಆಗೈತೆ. ಓಪನ್ ಮನಿಯಿಂದ ಅದು ಕೂಡ ಓಪನ್ ಮಾಡಿ. ಮತ್ತು ಥರ್ಡ್ ಲೂಟು ಕೂಡ 8 ರೂಪೀಸ್ ಅನ್ನೋದು ನನಗೆ ಇನ್ಸ್ಟೆಂಟಾಗಿ ರಿಸೀವ್ ಆಗೈತೆ. ಇದು ನಂಗೆ 1 ಜಿಮೇಲಿಂದ 24 ರೂಪೀಸ್ ಬರುತ್ತೆ. 10 ಜಿಮೇಲಿಂದ 240 ರೂಪೀಸ್ ಬರುತ್ತೆ. 240 ರೂಪೀಸ್ ಯಾವ ರೀತಿ ಅರ್ನಿಂಗ್ ಮಾಡೋದು ಅದು ಕೂಡ ಹೇಳ್ಕೊಡ್ತೀನಿ. ನೀವು ಒಂದೇ ಪೇಮೆಂಟನ್ನು ನಮಗೆ 3 ಟೈಮ್ ತೋರಿಸ್ತಾ ಇದ್ದೀರಾ ಅಂತ ನಿಮಗೆ ಡೌಟ್ ಬರುತ್ತಲ್ವಾ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ UPI ಟ್ರಾನ್ಸಾಕ್ಷನ್ ID ಇದು ನೋಡ್ಕೊಳ್ಳಿ, ಇದು ಮ್ಯಾಚ್ ಮಾಡ್ಕೊಳ್ರಿ. ಮತ್ತು ಇನ್ನೊಂದು ತೋರಿಸ್ತೀನಿ ನೋಡ್ಬೋದು, ಇದು ಮ್ಯಾಚ್ ಮಾಡ್ಕೊಳ್ರಿ. ಇನ್ನೊಂದು ತೋರಿಸ್ತೀನಲ್ವಾ, ಇದು ಕೂಡ ಮ್ಯಾಚ್ ಮಾಡ್ಕೊಳ್ಳಿ. ಮೂರು ಬೇರೆ ಪೇಮೆಂಟು. ನೀವು ಒಂದು ಅಪ್ಲಿಕೇಶನ್ದು ಗೂಗಲ್ ಫಾರ್ಮ್ ಫಿಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ 8 ರೂಪೀಸ್, 3ಗೆ 24 ರೂಪೀಸ್ ಆಗುತ್ತೆ. ಇವಾಗ 240 ರೂಪೀಸ್ ಯಾವ ರೀತಿ ಅರ್ನಿಂಗ್ ಮಾಡೋದಂದರೆ ಜಸ್ಟ್ ಏನೂ ಇಲ್ಲ, ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡ್ತೀರಾ ಗೊತ್ತಾ, ಇಲ್ಲಿ ಫುಲ್ ಬ್ಯಾಗ್ ಬರ್ರಿ, ಫುಲ್ ಹೋಮ್ ಪೇಜ್ ಬಂದು ಏನು ಮಾಡ್ತೀರಾ ಅಂದರೆ ಇಲ್ಲಿ ನಿಮ್ಮದು ಜಿಮೇಲ್ ಎಷ್ಟಾಯಿತು ಅವೆಲ್ಲ ಶೋ ಆಗುತ್ತೆ. ಅಲ್ಲಿ ಬೇರೆ ಜಿಮೇಲ್ ಅಂದು ಅಲ್ಲಿ ಒಂದು ಜಿಮೇಲ್ ಇವಾಗ ಇದಾಯ್ತಲ್ವ, ಇದು ಬಿಟ್ಟು ಬೇರೆ ಜಿಮೇಲ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತೀರಾ ಅಂದರೆ ಅಲ್ಲಿ ಈ ಅಪ್ಲಿಕೇಶನ್ ಅನ್ನೋದು ಸರ್ಚ್ ಮಾಡಿದ್ರೆ ನಾನು ಆವಾಗಲೇ ಇದು ಮಾಡಿದ್ದೆ ಅಲ್ವಾ ಕಮೆಂಟು, ನಾನು ಇವಾಗ ಬೇರೆ ಜಿಮೇಲ್ ಅನ್ನೋದು ಚೇಂಜ್ ಮಾಡ್ತೀನಿ. ಗೈಸ್, ನೋಡ್ಕೋದು ನಾನು ಇವಾಗ ಜಿಮೇಲ್ ಅನ್ನೋದು ಬೇರೆ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಅದೇ ಅಪ್ಲಿಕೇಶನ್ ಓಪನ್ ಆಗೈತೆ. ಓಪನ್ ಮಾಡೋಕ್ಕೆ ಏನು ಹೋಗಬೇಡ್ರಿ. ಮತ್ತು ಇಲ್ಲಿ 5 ಆಯ್ತಲ್ಲ, 5 ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗುಡ್ ಆ್ಯಪ್ ಅಂತ ಮಾಡಿ ಒಂದು 3 ಟೈಮ್ ಅದು ಡಾಟ್ ಮಾಡಿ. ಮೇಲೆ ಪೋಸ್ಟ್ ಆಯ್ತಲ್ಲ, ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ಅದು ನಂದು ಗೂಗಲ್ ಫಾರಮ್ ಲಿಂಕ್ ಐತಲ್ವ, ಮತ್ತು ಆ ಲಿಂಕಲ್ಲಿ ಹೋಗಿ ಈ ಸ್ಕ್ರೀನ್ಶಾಟ್ ತೊಗೊಂಡು ಇರೋದು ಅಪ್ಲೋಡ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ UPI ID ಸೇಮ್ ಹಾಕಕ್ಕೆ ಹೋಗಬೇಡ್ರಿ. UPI ID ಬೇರೆದನ್ನೋದು ಹಾಕಿ. ಆವಾಗ ಅದರ ಸ್ಟಾರ್ಟಿಂಗಲ್ಲಿ ಹಾಕಿರೋ UPI ID 8 ರೂಪೀಸ್ ಆ್ಯಂಡ್ ಇವಾಗ ಹಾಕಿದಿರಲ್ವ ಅದರಲ್ಲಿ ಕೂಡ 8 ರೂಪೀಸ್. ಟೋಟಲ್ 24 + 24 ರೂಪೀಸ್ ಅನ್ನೋದು ಬರುತ್ತೆ. ಅಂದರೆ 48 ರೂಪೀಸ್ ನಿಮಗೆ 2 ಜಿಮೇಲ್ಗೆ ಬರುತ್ತೆ.
ನಿಮ್ಮ ಹತ್ರ 10 Gmail ಏನಾದರೂ ಬಂದರೆ ನೀವು 3 ಆಫರ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ 240 ರೂಪೀಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು ಬೆಳಿಗ್ಗೆ ಒಂದು 8 to 10 ಅವರ್ 8ರಿಂದ 9 ಗಂಟೆ ಒಳಗಡೆ ಮಾಡಿ, ಆವಾಗ ಆಫರ್ ಅನ್ನೋದು ಹಂಗೆ ಇರುತ್ತೆ. ನೀವೇನಾದರೂ ಆಫ್ಟರ್ನೂನ್ ಇಲ್ಲಾಂದರೆ ಸಂಜೆ ಮಾಡಿದ್ರೆ ಆಫರು ಟುಡೇ ಆಫರ್ ಲಿಮಿಟ್ ಓವರ್ ಅಂತ ಕಾಣಿಸುತ್ತೆ, ಆವಾಗ ನಿಮಗೆ ಮನಿ ಅನ್ನೋದು ಸಿಗೋದಿಲ್ಲ. ಸೊ ನೀವು 8 ಗಂಟೆಯಿಂದ 10 ಗಂಟೆ ಒಳಗಡೆ ಮಾಡಿ, ನಿಮಗೆ ಪಕ್ಕ ಬಂದೇ ಬರುತ್ತೆ ಗೈಸ್. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ನನಗೆ ಮೆಸೇಜ್ ಮಾಡಿ. ಇದು ಗೈಸ್ ಈ ದಿನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಶೇರ್. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.